ಸ್ನೇಹಿತರೆ, ನಮ್ಮದು ಡೀಸೆಲ್ ರಿಟರ್ನ್ ಪೈಪ್ ಒಂದು ಲೀಕೇಜ್ ಇತ್ತು. ಅದಕ್ಕೆ ಇಲ್ಲಿ ತೂತುಕುಡಿ ಸರ್ವಿಸ್ ಇದು ಸಿಕ್ತು ಶೋರೂಮು. ಇಲ್ಲೇ ಚೆಕ್ ಮಾಡಿಸ್ತಾ ಇದ್ದೆ. ಅದು ಸ್ಪೇರ್ ಇಲ್ಲ ಅಂತೆ, ಅದನ್ನೇ ಆಲ್ಟ್ರೇಷನ್ ಮಾಡಿ ಕೊಡ್ತಾಯಿದ್ದಾರೆ. ನೋಡಿ, ತಮಿಳ್ನಾಡಲ್ಲಿ ಗಾಡಿ ರಿಪೇರಿ ಮಾಡೋದಕ್ಕೆಲ್ಲ ಎಷ್ಟು ಇದು ಮಾಡ್ತಾರೆ ಅಂದರೆ, ಹೊರಗಿಂದ ಬಂದವ್ರಿಗೆಲ್ಲ ಒಳ್ಳೆ ಇದು ಮಾಡ್ತಾರೆ. ನೋಡಿ, ಒಂದು ರಿಟರ್ನ್ ಪೈಪ್ ಹಾಕೋಕ್ಕೆ ಎಷ್ಟು ಜನ ಇದ್ದಾರೆ. ಗಾಡಿ ರೆಡಿ ಮಾಡಿಸ್ಕೊಂಡು ಬಂದೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದೆ. ನೋಡಿ, ತೂತುಕುಡಿ ಎಂಟ್ರೆನ್ಸಲ್ಲೇ ಇರೋದಿದು ಆಫೀಸು. ಬನ್ನಿ, ಆಫೀಸ್ ಹತ್ರ ಹೋಗೋಣ, ಆಫೀಸ್ ತೋರಿಸ್ತೇನೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಆಫೀಸು ಫ್ರೆಂಡ್ಸ್. ಇದೇ ಆಫೀಸು ಫ್ರೆಂಡ್ಸ್. ಫೈನಲಿ ಈಗ ಲೋಡ್ ಸಿಕ್ತು, ತುಮಕೂರಿಗಂತೆ ಲೋಡು. ಅದು ನೆಲಮಂಗ್ಲಕ್ಕೆ ಹೇಳಿದ್ದು, ಅದು ಕ್ಯಾನ್ಸಲ್ ಆಯಿತು. ತುಮಕೂರಿಗಂತೆ ಲೋಡು, ಪಾಮ್ ಆಯಿಲು. ಪಕ್ಕದಲ್ಲಿ ಒಬ್ಬರು ಗೈಡ್ ಕೂತಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದು ಇವರೇನೆ, ಈಗಲೂ ಇವರೇ ಬರ್ತಿರೋದು. ಒಳ್ಳೆ ಮನುಷ್ಯ ಅವರು. ರಜನಿಕಾಂತ್ ಫ್ಯಾನು. ಫಸ್ಟ್ ಟೈಮ್ ಬಂದಾಗ ರಜನಿಕಾಂತ್ ಅವರ ಸಾಂಗ್ ಹಾಕ್ಕೊಂಡು, ಹಾಡೆಲ್ಲ ಹಾಕ್ಕೊಂಡು ಇದು ಮಾಡಿದ್ರು. ಈ ಸಲ ಆಗ್ತಿಲ್ಲ ಅಂದರು. ನಾಳೆ ಬೇಡ, ಟೇಪ್ ರೆಕಾರ್ಡರ್ ಸರಿ ಇಲ್ಲ ಅಂತೇಳಿ ಹೇಳ್ದೆ. ಪಾಪ ಫ್ರೆಂಡ್ಸ್, ಈಗ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಸಮುದ್ರ ಅಂತೆ. ನೈಟ್ ಆಗಿರೋದ್ರಿಂದ ಏನು ಕಾಣಿಸಲ್ಲ. ಬೆಳಗ್ಗೆ ಆದರೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ನೋಡಿ, ನಾವು ಎಂತೆಂಥ ಟೂರಿಸ್ಟ್ ಪ್ಲೇಸಿಗೆಲ್ಲ ಬರ್ತೀವಿ, ಆದರೆ ಪ್ಲೇಸ್ ನೋಡೋಕ್ಕಾಗಲ್ಲ. ಅವ್ರು ನೆಕ್ಸ್ಟ್ ಟೈಮು ಬಂದರೆ ನನ್ನದೇ ಬೈಕ್ ತೊಗೊಂಡು ಬರ್ತೀನಿ, ಇಬ್ಬರು ಜೊತೆಗೆ ಹೋಗೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದರೆ ಡೇ ಟೈಮಲ್ಲಿ ಒಂದಿನ ರಜೆ ಮಾಡಿಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನೋಡೋಣ ಫ್ರೆಂಡ್ಸ್, ಬನ್ನಿ ಫ್ಯಾಕ್ಟ್ರಿ ಹತ್ರ ಹೋಗೋಣ. ಫ್ರೆಂಡ್ಸ್, ಫೈನಲಿ ಲೋಡ್ ಆಯಿತು ಪಾಮ್ ಆಯಿಲು. ನೈಟು ಲೋಡ್ ಆಗುತ್ತೆ ಅಂದ್ಕೊಂಡೆ, ನೈಟು ಆಗಲಿಲ್ಲ. ಈಗ ಟೈಮ್ ಬಂದ್ಬಿಟ್ಟು 12:30 ಆಗೈತೆ. ಬೆಳಗ್ಗೆಯಿಂದ ಒಳ್ಳೆ ಜೈಲಿಗೆ ಹಾಕ್ದಂಗೆ ಆಗಿತ್ತು. ಒಳಗಡೆ ಊಟ, ಕ್ಯಾಂಟೀನು ಇಲ್ಲ, ಊಟನೂ ಸಿಗಲ್ಲ. ಹೇಳ್ಬಾರ್ದು ನಮ್ಮ ಕಷ್ಟ. ನೋಡಿ, ಹೇಳಿದ್ನಲ್ಲ, ನೈಟು ಈ ಕಡೆ ಸೈಡು ಇಲ್ಲೇ ನಿಯರ್ ಹತ್ರ ಇದೆ ಇಲ್ಲಿಂದ ಸಮುದ್ರ. ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ಡೆಡ್ ಎಂಡಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಕಂಪಲ್ಸರಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಉಪ್ಪಿನ ಗದ್ದೆಗಳಿದ್ದಾವೆ. ಅಲ್ಲೆಲ್ಲ ಗದ್ದೆ ಮಾಡಿದ್ರಲ್ಲ, ಅದರಲ್ಲೇ ಉಪ್ಪು ಮಾಡೋದು. ಅಲ್ಲೆಲ್ಲ ಮೇಲೆ ತೇಲಿದೆ ನೋಡಿ, ಸ್ವಲ್ಪ ವೈಟ್ ಕಲರ್ ಇದೆ, ಅದೆಲ್ಲ ಉಪ್ಪೆ. ನೋಡ್ತಾ ಇರ್ಬೋದು. ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲೂ ಇದೆ. ಲೆಫ್ಟ್ ಸೈಡಲ್ಲೂ ಸೇಮ್ ಅದೇ ಥರನೇ. ಮುಂದೆಗಡೆ ಮಾತ್ರ ಮೇಕೆ ಹೋಗ್ತಿದ್ದಾವೆ. ಹುಷಾರಾಗಿ ಹೋಗಲಿಲ್ಲ ಅಂದರೆ ನನ್ನನ್ನು ಮೇಕೆ ಮಾಡಿಬಿಡ್ತಾರೆ. ಸ್ನೇಹಿತರೆ, ಊಟ ಮಾಡಿಕೊಂಡು ಈಗ ತೂತುಕುಡಿ ಒಂದು 20 ಕಿಲೋಮೀಟ್ರ್ ಆಯಿತು ಬಿಟ್ಟು ಹೋಗ್ತಾ ಇದ್ದೀನಿ. ಬಿಸಿಲು ಹಾಕೊಂಡು ರುಬ್ತೈತೆ. ಇಲ್ಲಿ ವಿಂಡ್ ಪ್ಲಾಂಟ್ ಜಾಸ್ತಿ. ಹಿಂದೆಗಡೆ ತುಂಬ ಹೋಯ್ತು. ಅಲ್ಲಿ ಮುಂದೆಗಡೆ ಈ ಕಡೆ ಸೈಡು, ಲೆಫ್ಟ್ ಸೈಡು, ರೈಟ್ ಸೈಡು ಎಲ್ಲ ಕಡೆನೂ ಹಾಕವ್ರೆ. ಪವರ್ ಪ್ಲ್ಯಾಂಟು ಚೆನ್ನಾಗಿದೆ. ಇಲ್ಲೆಲ್ಲ ಗಾಳಿ ಜಾಸ್ತಿ ಅಲ್ಲ, ಹಂಗಾಗಿ ಇಲ್ಲೆಲ್ಲ ಫುಲ್ಲು ಫ್ಯಾನ್ಗಳು ಹಾಕ್ಬಿಟ್ಟವ್ರೆ. ಯಾರಿಗಾದರೂ ಬೇಕಾದರೆ ಗಾಳಿ ಕಡಿಮೆ ಇದ್ದರೆ ಹೇಳ್ರಿ, ಒಂದು ಫ್ಯಾನ್ ತೊಗೊಬತ್ತೀನಿ. ಕಮೆಂಟ್ಸ್ ಹಾಕಿ, ಬೇಕು ಅಂತೇಳಿ ಎತ್ಕೊಬತ್ತೀನಿ. ಸ್ನೇಹಿತರೆ, ಈಗ ಲೋಡ್ ಮಾಡಿರೋದು ಬಂದ್ಬಿಟ್ಟು ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲು. ಇಲ್ಲಿ ಸೂರ್ಯಕಾಂತಿ ಎಲ್ಲ ಜಾಸ್ತಿ ಬೆಳೀತಾರೆ ಅನ್ಸುತ್ತೆ. ಇಲ್ಲಿ ಬೆಳೀತಾರೆ. ಲಾಸ್ಟ್ ಟೈಮ್ ಬಂದಾಗೆಲ್ಲ ನೋಡಿದ್ದೆ, ತುಂಬ ಇಲ್ಲೆಲ್ಲ ಕಣ್ಣಿಗೆ ಕಾಣೋವಷ್ಟು ದೂರ ಎಲ್ಲ ಸೂರ್ಯಕಾಂತಿ ಇದು ಹೂವೆಲ್ಲ ಇತ್ತು, ನೋಡಿದ್ದೆ. ಇಲ್ಲೆಲ್ಲ ಜಾಸ್ತಿ ಬೆಳೀತಾರೆ ಅನ್ಸುತ್ತೆ ಮೋಸ್ಟ್ಲಿ. ಬಾರ್ಡ್ರು ಇದು ಸೀದಾ ಸಮುದ್ರ ತೀರ. ಬಿಸಿನೂ ಇದೆ ಮತ್ತು ಬಿಸಿ ಗಾಳಿನೂ ಬೀಸ್ತಾ ಇದೆ.
ಸ್ನೇಹಿತರೆ, ಈ ತೂತುಕುಡಿಯಿಂದ ಮದುವೆಗೆ ಬರೋ ರೋಡು ಒಂಚೂರು ಸರಿ ಇಲ್ಲ. ಬರೀ ಈ ಥರ ತ್ಯಾಪೆ ರೋಡು. ಗಾಡಿ ಎತ್ತೆತ್ತೆತ್ತಿ ಹಾಕೋದಕ್ಕೆ ಮೈ ಕೈ ಎಲ್ಲ ನೋವಾಗ್ತದೆ. ನೋಡಿ ಹೆಂಗಿದೆ ಅಂತೇಳಿ. ಸ್ನೇಹಿತರೆ, ಫೈನಲಿ ಕೃಷ್ಣಗಿರಿ ಹತ್ರ ಬಂದೆ. ಫುಲ್ಲು ಸುಸ್ತಾಗ್ಬಿಡ್ತು. 1 ಗಂಟೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರೆ 2-2.5 ಅವರ್ ಮಲ್ಕೊಂಬಿಟ್ಟೆ. ಇನ್ನು ಲೊಕೇಶನ್ ಬಂದು ಇನ್ನು 180 ಕಿಲೋಮೀಟ್ರ್ ಇದೆ. ಟೈಮ್ ಬಂದು 6:15. ನೋಡಿ ಎಲ್ಲ ಮಂಜು ಬೀಳ್ತಾ ಇದೆ. ಹಿಂಗಿದೆ ನೋಡಿ ಇವತ್ತಿನ ಪರಿಸ್ಥಿತಿ. ನೀವು ಹೋಗೋ ಇಷ್ಟೊತ್ತು 3.9 ಇತ್ತು ಮೈಲೇಜು. ಈಗ ಮೈಲೇಜ್ ಬಂದ್ಬಿಟ್ಟು ಅಲ್ಲೇ 3.7 ಆಗ್ಬಿಟ್ಟೈತೆ. ಸ್ನೇಹಿತರೆ, ನನಗಂತೂ ಒಂದು 60 ಮೀಟ್ರ್ ಮುಂದೆ ಏನೂ ಕಾಣಿಸ್ತಿಲ್ಲ. ನಿಮ್ಗೇನಾದ್ರು ಕಾಣಿಸ್ತೈತ ನೋಡ್ರಿ. ಏನು ಗುರು ಇದು ಹಿಂಗೆ ಫಾಗು? ಏನು ಮಾಡೋಂಗಿಲ್ಲ, ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಸ್ಲೋ ಆಗಿ ಹೋದರೆ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಲಾಂಗ್ ಬಂದಿರೋದ್ರಿಂದ ಬ್ರೇಕ್ ಬೇರೆ ಕಡಿಮೆ ಆಗಿರುತ್ತೆ. ಸ್ವಲ್ಪ ಈ ಗಾಡೀಲಿ ಬ್ರೇಕು ಕಡಿಮೆ ಇದೆ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಮೆಲ್ಲಕ್ಕೆ ಹೋಗ್ಬೇಕು ನಾನು. ಬನ್ನಿ ಹೋಗೋಣ. ಬೆಂಗಳೂರು ದಾಟ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಕಲ್ಲೋಡು ಪಲ್ಟಿ ಆಗ್ಬಿಟ್ಟು ಈ ಕಡೆ ಎಲ್ಲ ಸಮಸ್ಯೆ ಮಾಡಾಕ್ಬಿಟ್ಟವ್ರೆ. ಓವರ್ಲೋಡ್ ತುಂಬಿರ್ತಾರೆ. ಇನ್ನೂ ಅದ್ರ ಕೇಸ್ ಗೀಸ್ ಅಂತ ಆಗಬೇಕು. ಸ್ನೇಹಿತರೆ, ಟೈಮ್ ಆದರೆ 1 ಗಂಟೆ ಆಗೈತೆ. ಇನ್ನಾದರೂ ಊಟ ಇಲ್ಲ. ಯಾಕೋ ಈ ಟ್ರಿಪ್ಪು ರೋದನೆ ಆಯಿತು. ರೋದನೆ ಅನ್ನೋದಕ್ಕಿಂತಲೂ ಬಾಡಿಗೆನೂ ಏನೂ ಗಿಟ್ಲಿಲ್ಲ. ಇಲ್ಲಿಗೆ 20,000 ಡೀಸೆಲ್ ಕುಡ್ದೈತಿ. 22,000 ಚಿಲ್ಲರೆ ಡೀಸೆಲ್ ಹಾಕ್ಸಿದ್ದೀನಿ. ಮತ್ತು ಈಗ ಬಂದು ಇನ್ನೂ 5,000 ಹಾಕ್ಸಿದೆ. 27,000 ಹಾಕ್ಸಿರೋದು. 5,000 ಡೀಸೆಲ್ ಇದೆ ಈಗ ಹಾಕ್ಸಿರೋದು. ತುಮಕೂರಲ್ಲಿ ಇದ್ದೀನಿ ಈಗಾದರೆ. ಇನ್ನು 10 ಕಿಲೋಮೀಟ್ರ್ ಇದೆ ಸರ್. ಅದು ಲೊಕೇಶನ್ ಬಂದ್ಬಿಟ್ಟು. ರೋದನೆ ಗುರು ಈ ಟ್ರಿಪ್ಪು. ಊಟ ಇಲ್ಲ ಏನಿಲ್ಲ. ಬಂದಿದ್ದೀನಿ ಪಾರ್ಸಲು ತಿಂಡಿ ತಿನ್ನೋಕ್ಕಾಯ್ತಾ ಇಲ್ಲ. ಫಸ್ಟ್ ಅಲ್ಲಿ ಹೋಗಿ ಅನ್ಲೋಡ್ ಮಾಡೋಣ ಅಂತೇಳಿ. ಇನ್ನೂ ಲೊಕೇಶನ್ ಸ್ನೇಹಿತರೆ, ಇಲ್ಲಿ ಅಡ್ರೆಸ್ಸು ಕರೆಕ್ಟಾಗಿ ಹೇಳಲಿಲ್ಲ ಅವರು, ಫ್ಯಾಕ್ಟ್ರಿ ಅವರು. ಇಲ್ಲಿ ರೈಟ್ ಸೈಡಿಗೆ ಒಂದು ಓಮಿನಿ ಕಾಣಿಸ್ತಾ ಇದೆಯಲ್ಲ, ಓಮಿನಿ ಅವರು ಪಾಪ ಅಡ್ರೆಸ್ ಹೇಳಿದ್ರು. ಹೇಳ್ತಾರೆ ನೋಡಿ, ಸೈಡಿಗೆ ಹಾಕ್ತೀನಿ. ನಂದೊಂದು ದುರ್ಘಟನೆ ನಡೆದೈತೆ ಇಲ್ಲಿ ಫ್ರೆಂಡ್ಸ್. ಈಗಾದರೆ ಶಿರಾದ ಹತ್ರ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ತುಮಕೂರಿಗೆ ಬಂದೆ ಅನ್ಲೋಡಿಂಗ್ ಅಂತೇಳಿ. ಅವ್ರು ತುಮಕೂರವ್ರು ಬಂದ್ಬಿಟ್ಟು ಇದು ಹುಳಿಯಾರಿಗೆ ಅನ್ಲೋಡ್ ಮಾಡಬೇಕು, ಇಲ್ಲಿಂದ ಎಕ್ಸ್ಟ್ರಾ ಬಾಡಿಗೆ ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಮಾತಾಡ್ಕೊಂಡು ಹೊರಟು ಬರ್ತಾಯಿದ್ದೆ. ಅದೇ ಲೋಡೆ ಎತ್ಕೊಬರ್ಬೇಕು, ಅನ್ಲೋಡ್ ಏನಾಗಲಿಲ್ಲ, ಅದೇ ಲೋಡೆ. ಇಲ್ಲಿ ಬಂದರೆ ಟೈರ್ ಬರೋಷ್ಟು ಆಗ್ಬಿಡ್ತು. ತೋರಿಸ್ತೀನಿ ನೋಡಿ. ಫುಲ್ಲೆಲ್ಲ ಊಷ್ಟೆದೋಗ್ಬಿಟ್ಟೈತೆ. ಕತ್ಲೆ ಇದೆ, ಹಂಗಾಗಿ ಸ್ವಲ್ಪ ಕಾಣಿಸ್ತಾ ಇಲ್ಲ ನೋಡಿ. ಅದಂತ ಸೌಂಡ್ ಬಂತು. ಸುಮ್ಮನೆ ಸೈಡಿಗೆ ಎಳ್ಕೊಂಡೆ. ಅದೇ ಈಗ ಲಿಫ್ಟ್ ಆಕ್ಸಲಲ್ಲಿ ಟೈರ್ ನೋಡ್ಬೇಕು ಯಾವ್ದು ಚೆನ್ನಾಗಿದೆ. ಇದು ಫ್ಲಾಟ್ ಆಗಿದೆ. ಹಾಂ, ಈ ಕಡೆ ಲೆಫ್ಟ್ ಸೈಡಿನ ಟೈರೇ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿದ್ರ ಮೇಲೆ ತೋರಿಸ್ತೀನಿ. ಟೈರ್ ರೆಡಿ ಆಗೋದ್ರೊಳಗೆ ಸ್ವಲ್ಪ ಊಟ ಗೀಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೇ ಪಕ್ಕದಲ್ಲೇ ಒಂದು ಡಾಬಾ ಇದೆ. ಆ ಡಾಬಾದ ಹತ್ರ ಕುತ್ಕೊಂಡೆ ಊಟಕ್ಕೆ. ನೋಡಿ ಅಡುಗೆ ಮಾಡ್ತವ್ರೆ. ಒಂದು ವೆಜ್ ಫ್ರೈಡ್ ರೈಸ್ ಹೇಳಿದೆ. ಅನ್ನ ಶಿಸ್ತಾಗೋನೆ ಬೆಳ್ಳಗೆ ಬಾಣಲಿ. ಇದು ತೂತುಕುಡಿಯಿಂದ ಬಂದಿದ್ದು ಲೋಡು. ತುಮಕೂರಿಗೆ ಅನ್ಲೋಡ್ ಇತ್ತಲ್ಲ, ಅವರು ಗಾಡಿಯನ್ನು ಅನ್ಲೋಡ್ ಮಾಡಲೇ ಇಲ್ಲ. ಡೈರೆಕ್ಟು ಅದನ್ನು ತಗೊಂಡೋಗಿ ಹುಳಿಯಾರಿಗೆ ಅನ್ಲೋಡ್ ಮಾಡಿ ಅದ್ರದ್ದು ಬಾಡಿಗೆ ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ 500 ರೂಪಾಯಿ ಟನ್ ಹೇಳಿದ್ರು. ನಾನು 50 ರೂಪಾಯಿ ಜಾಸ್ತಿ ಕೇಳಿದೆ. ಓಕೆ, ಬೆಳಗ್ಗೆ ನೋಡೋಣ ಅಂತ ಹೇಳೋನೆ. ಈಗ ನನಗೂ ಅಲ್ಲಿಗೆ ಹೋಗ್ಬೇಕಾಯ್ತು, ಅಲ್ಲಿಂದಲೇ ಲೋಡಿಂಗ್ ಇರೋದು. ಹಂಗಾಗಿ ಬಂದೆ, ಟೈರ್ ಹೊಗೆ ಹಾಕ್ಕೊಂಡು ಟೈರ್ ಮಾಡಿಸ್ಕೊಂಡು ಈಗ ಮುಂದೆ ಹೊರಟಿದ್ದೀನಿ. ನಮ್ಮದು ಫುಡ್ ರೆಡಿಯಾಗಿ ಬರ್ತಾಯಿದೆ.
ನೋಡಿ ವೆಜಿಟೇಬಲ್ ರೈಸ್. ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಕಾಮಿಟ್ರಿ ಮಾಡ್ತೀನಿ. ಸ್ನೇಹಿತರೆ, ಶಿರಾದಿಂದ ಲೆಫ್ಟ್ ಹೊಡ್ಕೊಂಡೆ ಗುಬ್ಬಿ ಮೇಲೆ ಹೋಗ್ಬೋದಾಗಿತ್ತು. ಅಲ್ಲಿ ಬರೀ ಹಂಪ್ಗಳು ಜಾಸ್ತಿ ಇರೋದ್ರಿಂದ ಹೊಸ ರೋಡ್ ಅಂತ ಹೇಳ್ಬಿಟ್ಟು ಬುಕ್ಕಪಟ್ಟಣ ಅಂತೇಳಿ ಊರ ಹೆಸರು, ಅಲ್ಲಿಂದ ಹೋಗ್ತಾ ಇದ್ದೀನಿ. ಇಲ್ಲಿಂದ ಇನ್ನು 46 ಕಿಲೋಮೀಟ್ರ್ ಇದೆ. ಹೋಗ್ಬಿಟ್ಟು ಆರಾಮಾಗಿ ಪಾಚ್ಕೊಂಬಿಡೋದು. ನಾಳೆ ಸಂಜೆ ಒಳಗೆ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗಲಿ ಪರವಾಗಿಲ್ಲ, ನಾಡಿದ್ದು ಮೇನ್ಸ್ ಲೋಡ್ ಅಲ್ಲಿಂದನೇ ಲೋಡ್ ಮಾಡೋದು. ಪಾಪ ಶಿರಾ ಟೋಲಲ್ಲಿ ಚೆನ್ನಾಗಿ ಬೇಗನೆ ಪಂಚರ್ ಹಾಕ್ಕೊಟ್ರು. ಚೆನ್ನಾಗೇ ಕೆಲಸ ಮಾಡ್ತಾರೆ ಫ್ರೆಂಡ್ಸ್, ಪರವಾಗಿಲ್ಲ. ಸ್ನೇಹಿತರೆ, ಗಾಡಿ ಅನ್ಲೋಡ್ ಆಗ್ತಾಯಿದೆ. ಈಗ ನೋಡ್ತಾ ಇರ್ಬೋದು, APMC ಮಾರ್ಕೆಟ್ ರೋಡಾಗಿದ್ದೀನಿ. ಎಲ್ಲ ಖಾಲಿ ಹೊಡಿತೈತೆ, ಇಲ್ಲೇನೂ ಅನ್ಲೋಡ್ ಆಗ್ತಾಯಿಲ್ಲ. ಬೇರೆ ಆ ಕಡೆ ರೋಡಲ್ಲಿ ಅನ್ಲೋಡ್ ಆಗ್ತಾಯಿದೆ, ಬೇರೆ ಗಾಡಿಗಳೆಲ್ಲ. ನಮ್ಮದು ಗೋಲ್ಡ್ ವಿನ್ನರ್ ಬಂದ್ಬಿಟ್ಟು ಈ ಕಡೆ ರೋಡಲ್ಲಿ ಅನ್ಲೋಡ್ ಮಾಡ್ತಾರೆ. ಫ್ರೆಂಡ್ಸ್, ಫೈನಲಿ ಅನ್ಲೋಡ್ ಆಗ್ತಾಯಿದೆ, ಇನ್ನು ಸ್ವಲ್ಪ ಇದೆ. ಯಾರ್ಯಾರು ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ. ಮತ್ತು ನೆಕ್ಸ್ಟ್ ಈಗ ಇದು ಗೋವಾ ಲೋಡ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಡೈಲಿ ಹೋಗಿರೋ ಜಾಗದಲ್ಲೇ ಹೋಗಿ ನಿಮಗೂ ಬೋರ್ ಹೊಡಿತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ.